ಏನೆಲ್ಲ ಹಾರ್ಟ್ ಡಿಸೀಸ್ಗೆ ಕಾರಣ ಅಂತ ಹೇಳಿದ್ರಲ್ಲ, ಇವತ್ತಿಂದ ಇದನ್ನ ಸ್ಟಾರ್ಟ್ ಮಾಡ್ರಿ. ಅರ್ಲಿ ಡಿನ್ನರ್ ಅನ್ನ 1 ತಿಂಗಳ ನಂತರ ನಿಮ್ಮ ಬ್ಲಡ್ ಟೆಸ್ಟ್ ಚೆಕ್ ಮಾಡ್ರಿ, ರಿಪೋರ್ಟ್ ನನಗೆ ಹಾಕ್ರಿ. ಕಡಿಮೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು ಹೇಳ್ತೇನೆ. 100% ಕಡಿಮೆ ಆಗುತ್ತೆ. 6-6:30 ನಿಮ್ಗೆ ಊಟ ಮುಗಿಸ್ರಿ. ಬೆಳಗ್ಗೆ 6-6:30 ಎದ್ದ ತಕ್ಷಣ ನೀರು ಕುಡಿದು ಆಮೇಲೆ ಜ್ಯೂಸ್ ಅನ್ನ ತಗೊಳ್ರಿ. ಒಳ್ಳೆ ಬ್ರೇಕ್ಫಾಸ್ಟ್ ತಗೊಳ್ರಿ, ಲಂಚ್ ತಗೊಳ್ರಿ, ಡಿನ್ನರ್ ತಗೊಳ್ರಿ. ಇನ್ ಬಿಟ್ವೀನ್ ಏನೇ ಸ್ನಾಕ್ಸ್ ತಗೋಬೇಕು, ಜ್ಯೂಸ್ ಗೀಸ್ ಎಲ್ಲ ತಗೊಳ್ರಿ. ಸರ್ ಶುಗರ್ ಇದೆ ಸರ್, ಡಾಕ್ಟರ್ 2 ಗಂಟೆಗೆ ತಿನ್ನಕ್ಕೆ ಹೇಳಿದ್ರೆ 6:30 ತಿಂದ್ಬಿಟ್ರೆ ಮಾನ್ಯ ದಿನ ಬೆಳಗ್ಗೆ 7 ಗಂಟೆ ಒಳಗೆ ತಗೊಳ್ರೆ ಹೆಂಗೆ ಸರ್? ಏನಾಗೋದಿಲ್ಲ. ಹಾಗೇನಾದ್ರೂ ನಿಮ್ಗೆ ಬಹಳ ತೊಂದರೆ ಅನ್ನಿಸ್ತು, ಹಸಿ ತರಕಾರಿಗಳನ್ನ ಎಷ್ಟು ಬೇಕಾದ್ರೂ ಇನ್ ಬಿಟ್ವೀನ್ ರಾತ್ರಿ ನಿದ್ದೆ ಬರ್ದೇ ಹೋದ್ರೆ ತಿನ್ರಿ, ಮಲಗ್ರಿ. ಯಾಕಂದ್ರೆ ಫೈಬರ್ ಇರುತ್ತೆ, ಬೇಗ ಅದು ಜೀರ್ಣ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. 3ನೇದು, ದಿನಕ್ಕೆ 1 ಗಂಟೆಯ ಯೋಗಾಭ್ಯಾಸವನ್ನ ಮಾಡಿ ಅಥವಾ ವ್ಯಾಯಾಮವನ್ನ ಮಾಡಿ. 4ನೇದು, ದಿನಕ್ಕೆ 1 ಗಂಟೆ ಪ್ರಾರ್ಥನೆ. ನಿಮ್ಮ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಮನಸ್ಸಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಡ್ಬೇಕು. ನಮ್ದು ಟೈಮ್ ಮುಗಿತಾ ಬಂತು. ಯೋಗ, ಪ್ರಾರ್ಥನೆ ನೀವು ಮಾಡ್ಕೊಳ್ಳುವಂಥದ್ದು ನಿಮ್ಮ ದೈಹಿಕ ಮಾನಸಿಕ ನೆಮ್ಮದಿಗೆ ಬಹಳ ಒಳ್ಳೆಯದು. ಯಾಕಂದ್ರೆ ಇವತ್ತಿನ ಮೆಜಾರಿಟಿ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಮನೋದೈಹಿಕ ಕಾಯಿಲೆಗಳು. ಮನಸ್ಸಿನಲ್ಲಿ ಹುಟ್ಟಿದಂತಹ ಕಾಯಿಲೆಗಳೇ ದೇಹದ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಇದನ್ನ ಸರಿ ಮಾಡಿಕೊಳ್ಳಿಕ್ಕೆ ನಿಮ್ಮಲ್ಲಿ ಇರತಕ್ಕಂಥ ಒಂದೇ ಒಂದು ದಾರಿ ಯೋಗ ಮಾತ್ರ. ಯೋಗ, ಪ್ರಾಣಾಯಾಮ, ಧ್ಯಾನ ದಿನದಲ್ಲಿ 2 ಗಂಟೆ ಕಂಪಲ್ಸರಿ ನಿಮಗಾಗಿ ನೀವು ಕೊಡಲೇಬೇಕು. ಕೊನೆಯದಾಗಿ 5ನೇ ಸೂತ್ರ, ವಾರಕ್ಕೆ 1 ದಿನ ಉಪವಾಸ. ಏನಂತಂದ್ರೆ ಭಾನುವಾರ ನಮ್ಗೆಲ್ಲರೂ ರಜೆ ಕೊಡಲೇಬೇಕು. ಕೊಡ್ಲಿಲ್ಲ ನಾವು ಡ್ಯೂಟಿಗೆ ಹೋಗಲೇ ಇಲ್ಲ. ಹೋದ್ರೂ ಡಲ್ಲ ಕೆಲಸ ಮಾಡ್ತೀವಿ. ಕರೆಕ್ಟ್ ಐತೆ? ಹೌದಲ್ಲ? ನಿಮ್ ಬಾಡಿಯು ಹಂಗೆ. ಬಟ್ ಏನ್ ಮಾಡ್ತೀವಿ ನಾವು, 6 ದಿನ ಭಾರಿ ಕಷ್ಟಪಟ್ಟು ಬೇಗ ತುಂಬಿಸಿರ್ತೀವಿ. 7ನೇ ದಿನ ರಿಲ್ಯಾಕ್ಸೇಷನ್ ವಾರವಾಗಿ ಬ್ಯಾಂಗ್ಳೂರಿನಿಂದ ತುಂಬಿಸ್ತೀವಿ. ಎಲ್ಲಿ ಎಷ್ಟು ಕೊಟ್ಟಂಗಾತ ಅದಕ್ಕೆ ಅಲ್ವಾ? ದಿನಕ್ಕೆ 2 ಊಟ ಅಂತ ಹೇಳಿದೆ. ನಿಮ್ದು ಊಟ ಒಂದು ಲೆಕ್ಕ ಹಾಕಿ, ಜನರಲಿ ಹೆಂಗೆ ಊಟ ಮಾಡ್ತೀವಿ ನಾವು, ಯಾವಾಗ ಯೋಚನೆ ಮಾಡಿದ್ದೀರಿ ನೀವು? ಮಾಡಿಲ್ಲ ಅಲ್ಲ? ಓಕೆ, ಈಗ ಒಂದು ಕೆಲಸ ಮಾಡೋಣ. ನಂದು ಈಗ ಬೆಳಗ್ಗೆ ಇಡ್ಲಿ ತಿಂದು ಬಂದಿದ್ದೀನಿ ಅನ್ಕೊಳ್ಳೋಣ. ಇಡ್ಲಿ ತಗೊಂಡು ಇಲ್ಲಿ ಬರಬೇಕಿತ್ತು. ಇಲ್ಲಿ ಬರ್ತಾ ನಿಮ್ಮಲ್ಲಿ ನಗರಸಭೆ ಹತ್ರ ನಿಂತ್ಕೊಂಡೆ. ನಮ್ಮ ಗಿರಿರಾಜ್ ಸರ್ ಸಿಕ್ಕರು ನನಗಿದ್ದಾರೆ. ಅವ್ರೇನು ಹೇಳ್ತಾರೆ, ಬರ್ರಿ ಸರ್ ನಮ್ಮ ಮನೆ ಒಂಚೂರು ಇಲ್ಲೇ ಇದೆ, ಮನೆ ಇಲ್ಲೇ ಒಂಚೂರು ಹೋಗಿ ಫಂಕ್ಷನ್ಗೆ ಹೋಗ್ಬಿಡೋಣ, ಇಬ್ರು ಒಟ್ಟಿಗೆ ಅಲ್ಲ ಹೋಗೋದು ಅಂತ. ಏನ್ ಮಾಡ್ಬೇಕು ನಾನು? ಆಯ್ತು ಸರ್ ಹೋಗೋಣ. ಕರೆಕ್ಟಾ? ನೀವಾದ್ರೂ ಹಾಗೆ ಮಾಡ್ತಿರ್ತಾನೆ. ಅವ್ರ ಜೊತೆಗೆ ಹೋಗ್ತೀವಿ. ಅವ್ರ ಮನೇಲಿ ದೋಸೆ ಮಾಡ್ತಾ ಇರ್ತಾರೆ. ಅವ್ರ ಅಮ್ಮ ಹೇಳ್ತಾರೆ, ಓ ಡಾಕ್ಟ್ರೆ ಬಹಳ ದೂರದಿಂದ ಬಂದಿರಿ, ಒಂದೊಂದು ದೋಸೆ ತಿಂದೋಗ್ರಿ ನಮ್ಮ ಮನೆಗೆ ಅಂತ. ಏನ್ ಹೇಳ್ತೀನಿ ನಾನು? ಇಲ್ಲ ನಾನು ಅಲ್ಲೇ ಇಡ್ಲಿ ತಿಂದು ಬಂದಿದ್ದೀನಿ, ಏನ್ ಬೇಡ, ನನ್ ಬಿಟ್ರೆ ನಾನು ಫಂಕ್ಷನ್ಗೆ ಹೋಗ್ಬಿಡ್ತೀನಿ ಅಂತ. ಏನಂತಾರ ಅವ್ರ ಅಮ್ಮ, ಅಯ್ಯೋ ಅಲ್ಲಿಂದ ಬಂದಿರಂತೆ, 1 ದೋಸೆ ತಿನ್ಬಾರ್ದ ನಮ್ಮ ಮನೆಗೆ? ಏನಾಗಲ್ಲ ಬಿಡ್ರಿ, 1 ದೋಸೆ ಅಷ್ಟು ಕಷ್ಟ ಆಗ್ಬಿಡ್ತದ, ಒಂದೇ ಒಂದು ತಿನ್ರಿ ಬರ್ರಿ ಅಂತ. ಏನ್ ಮಾಡ್ತೀರಿ ನೀವು? ಬಿಡತ್ತ 1 ದೋಸೆಗೆ ಯಾಕೆ ಇಷ್ಟೆಲ್ಲ ಬೇಯಿಸ್ಕೋಬೇಕು, ಇದು ಹೋಗ್ತದೆ ಹೋಗೋರ್ ಜೊತೆಗೆ ಏನ್ ಮಾಡ್ತೀವಿ, 1 ದೋಸೆ ತಿನ್ನಿ. ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದ ತಕ್ಷಣ, ಓ ಸರ್ ಬಹಳ ದೂರದಿಂದ ಬಂದಿರಿ ಸರ್, ಪ್ಲೀಸ್ ಸರ್ ಬರ್ರಿ ಟೀ ಕೊಡಿದ್ರಿ. ಇಲ್ಲಪ್ಪ ಇಡ್ಲಿ ತಿಂದೆ, ದೋಸೆ ತಿಂದೆ, ಫುಲ್ ಆಗ್ತೈತಿ, ಬೇಡ. ಅಲ್ಲ ಸರ್ ನನಗೆ ತಿನ್ನೋದಕ್ಕಾಗ್ತೀನಾ, ಬರೀ ಟೀ, ಒಂದು ಶುಗರ್ಲೆಸ್ ಕೊಡ್ಲಾ? ನಂಗೇನು ಶುಗರ್ ಇಲ್ಲ. ಆಯ್ತು, ಶುಗರ್ಲೆಸ್ ಕಾಫಿ ಕೊಡ್ಲಾ, ಹಾಲು ಕೊಡ್ಲಾ, ಮಜ್ಜಿಗೆ ಕೊಡ್ಲಾ? ಇದು ಈ ಲಿಸ್ಟಿಗಿಂತ ಯಾವ್ದೊಂದು ಸಣ್ಣ ಕೊಡಪ್ಪ ಅಲ್ವಾ? ಇಲ್ಲ ಆಫೀಸ್ಗೆ ಹೋದ್ರಿ ಅಂತ ಹೇಳ್ರಿ, ಅವತ್ತೇನಾದ್ರೂ ನೀವು ಬೇಡ ಅಂದ್ಬಿಟ್ರೆ ನೆಕ್ಸ್ಟ್ ಒಂದು ತಂದ್ಕೊಡಲ್ಲ. ಅದಕ್ಕೆ ಏನ್ ಮಾಡೋದು, ಬಿಡ ಬಿಟ್ಟಿರ್ತಾರೆ, ಏನ್ ಮಾಡ್ತೀವಿ ಹಾಕಿ. ಆಯ್ತು, ಅವಾಗಿಂದ ಕಷ್ಟಪಟ್ಟು ಆಫೀಸಲ್ಲಿ ಕುಂತ್ ಕೆಲಸ ಮಾಡಿದ್ವಿ ಅಲ್ವಾ? ಅಡ್ಡಾಡಿದ್ದು ಇಲ್ಲ, 1 ಗಂಟೆ ಕೆಲಸ ಮಾಡಿದ್ದು. 1 ಗಂಟೆ ಆಯ್ತು, ಎಲ್ಲರೂ ಬರ್ತಾರೆ. ಬರೀ ಲಂಚ್ ಮಾಡೋದು ಒಂದಾಯ್ತು, ಟೈಮ್ ತಿನ್ಬೇಕು ಅಂತ ಹೇಳಿದ್ದಾರೆ. ಮತ್ತೇನ್ ಮಾಡೋದು, ಎಲ್ಲ ಸೇರಿ ಕುತ್ಕೋಬೇಕಲ್ಲ. 1 ಗಂಟೆಗೆ ಮತ್ತೆ ಹಾಕೋದು, ಅಲ್ಲಿ ಸಾಯಂಕಾಲ ಮತ್ತೆ ಅಲ್ಲಿಂದ ಬರೀ ಕಷ್ಟಪಟ್ಟು ಕುತ್ಕೊಂಡು ಕೆಲಸ ಮಾಡೋದು. ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೇಕಲ್ಲ. ಹೋಗುವಾಗ ಮನೆಯ ಪಾಪ ಮಕ್ಳು ಇರ್ತಾರೆ, ಅವ್ರು ಬೇಕ್ರಿ ಏನಾದ್ರು ಕೇಳ್ತಾರೆ, ಚಿಪ್ಸ್ ಕೇಳ್ತಾರೆ. ಅಲ್ಲಿ ಏನ್ ಮಾಡೋದು, ಒಂದಷ್ಟು ತಗೊಳೋದು, ಮನೆಗೆ ಹೋಗೋದು. ಆ ಮಗು ಕೈಗೆ 2 ಇಡೋದು, ಉಳಿದಿದ್ದು ಮನೆಯವ್ರಿಗೆ ಕೇಳೋದು, ಬರ್ರಿ ಸ್ವಲ್ಪ ತಗೊಂಡ್ರಿ. ಅವ್ರೇ ಇನ್ನು ಕೆಲಸ ಐತೆ ನನಗೆ,
ಹೌದಾ, ಸರಿ. ಓ, ಈ ಖಾಲಿ ಆಗ್ಬೋದು, ಪ್ಯಾಕೆಟ್ ಒಣಗಿಬಿಟ್ಟಿರಲ್ಲ, ಸ್ವಲ್ಪ ಒಣಗ್ತದಲ್ಲ, ಅದು ಏನ್ ಮಾಡೋದು, ಹಾಕ್ಬಿಡೋದು ಒಳಗೆ. ಆಮೇಲೆ ಏನ್ ಮಾಡೋದು, ರಾತ್ರಿ ಮನೇಲಿ ಹೇಳ್ತಾರೆ, ಬೆಳಗ್ಗಿಂದ ಏನ್ ತಿಂದಿರೋ ಏನಿಲ್ಲೋ, ಬಹಳ ಕಷ್ಟಪಟ್ಬಿಟ್ಟಿದ್ದೀರಿ, ಕುತ್ಕೊಂಡು ಕೆಲಸ ಮಾಡಿ ಬರ್ರಿ ಊಟ ಮಾಡೋಣ. ಏನ್ ಮಾಡ್ಬೇಕು ಅವಾಗ, ಆಯ್ತು ಕೊಡು ಊಟ ಮಾಡ್ಬಿಡ, ಮತ್ತೆ ಹಾಕಿ. ಮಾಡ್ತೀರಾ ಇಲ್ಲ ಇದನ್ನ, ಮಾಡ್ತೀರಿ ತಾನೆ? ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಮುಗಿಸ್ತೀನಿ ನಾನು. ಒಂದು ಅರ್ಧ kg ಅಕ್ಕಿ, 1 ಲೀಟರ್ ನೀರು, ಒಂದು ಅರ್ಧ ಗಂಟೆ ಬೆಂದ್ರೆ ಅನ್ನ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಒಂದು ಪಾತ್ರೆ ಇಡ್ತೀರಿ, 1 ಲೀಟರ್ ನೀರು ಹಾಕ್ತೀರಿ, ಅರ್ಧ kg ಅಕ್ಕಿ ಹಾಕ್ತೀರಿ, ಅದನ್ನು ಕುದಿಲಿಕ್ಕೆ ಬಿಡ್ತೀರಿ. ಅರ್ಧ ಗಂಟೆಯಲ್ಲಿ ಅನ್ನ ರೆಡಿ ಆಗೋದು. 15 ನಿಮಿಷ ಆಯ್ತು. ಸಡನ್ ಆಗಿ ನಾನು ಗಿರಿರಾಜ್ ನಿಮಗೆ ಕಾಣಿಸ್ತೀವಿ. ನಿಮಗೆ ಅನ್ಸುತ್ತೆ, ಓ ಅವತ್ತೇನೋ ಹೇಳೋದಿದ್ರು ಡಾಕ್ಟ್ರು, ಅದರಿಂದ ನನ್ನ ಶುಗರ್ ಎಲ್ಲ ಕಂಟ್ರೋಲ್ ಆಗಿತ್ತು, ಇವ್ರಿಗೆ ಕರ್ಕೊಂಡು ನಮ್ಮ ಮನೆಗೆ ಊಟ ಮಾಡಿಸ್ಬೇಕು ಅಂದು ಬರ್ರಿ ಪ್ಲೀಸ್ ಬರ್ರಿ ಹೇಳ್ತೀವಿ. ನಾವು ಏನ್ ಮಾಡ್ತೀವಿ, ಕೂಡ ಏನೋ ಬಂದಿಲ್ಲ ನಟಿಗೆ, ನಾವು ನಿಮ್ಮ ಮನೆಗೆ ಬರ್ತೀವಿ. ನೀವು ಹೋದಕ್ಕೆ ಅರ್ಧ kg ಅಕ್ಕಿ 1 ಲೀಟರ್ ನೀರು ಅದಕ್ಕೆ ಹಾಕ್ತೀರಾ? ಹಾಕಲ್ಲ. ಊಟ ಹಾಕಲ್ಲ, ನಮಗೆ ಊಟ ಕೊಡಲ್ಲ. ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿರಿ, ಹಾಕ್ತೀರಾ? ಹಾಕಲ್ವಾ? ಅದಕ್ಕೆ ಹಾಕಲ್ಲ. ಯಾಕೆ? ಸಪೋಸ್ ಹಾಕಿದ್ವಿ ಅನ್ಕೊಳ್ಳಪ್ಪ, ಏನಾಗುತ್ತೆ, ಅರ್ಧ ಬೆಂದಿತ್ತು, ಮತ್ತೇನ್ ಮಾಡಿದ್ರಿ, ಅಕ್ಕಿ ಹಾಕಿದ್ರಿ, ನೀರ್ ಹಾಕಿದ್ರಿ, ಏನಾಗುತ್ತದು? ನೋಡ್ರಿ ಎಷ್ಟು ಇಂಟೆಲಿಜೆನ್ಸ್ ಇದೆ. ಇಡ್ಲಿ ತಿಂದು ಮನೆಗೆ ಹೋಗಿ ದೋಸೆಗೆ ಅಂದ್ರೆ ಹೂ ಅಂದ್ರಿ, ಇಡ್ರಿ ಒಂದೇ ಅಲ್ಲ ಏನಾಗಲ್ಲ ತಿನ್ರಿ ಅಂದ್ರಿ, ಇನ್ನೂ ಅದು ಜೀರ್ಣ ಆಗಿರ್ಲಿಲ್ಲ ಇಡ್ಲಿ, ಅದ್ರ ಮೇಲೆ ದೋಸೆ ಹಾಕ್ಸಿದ್ರಿ. ಇಲ್ಲಿ ಅಕ್ಕಿ ವೇಸ್ಟ್ ಆಗ್ತತಿ, ನೀರ್ ವೇಸ್ಟ್ ಆಗ್ತತಿ ಅಂದು ನಾನು ಅಕ್ಕಿ ಹಾಕಲ್ಲ, ಬೇರೆ ಪಾತ್ರೆ ಬೇಕಾದ್ರೆ ಇಡ್ತೀನಿ, ನನಗೆ ಹಾಕಲ್ಲ ಅಂತೀರಿ. ಬಾಡಿ ಒಳಗೂ ಕೂಡ ಜಠರಾಗ್ನಿ ಅಂತ ಕರೀತೀವಿ, HCl ಅಂತ. ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಸಿಡ್ ನ ಕಂಟೆಂಟ್ ಏನು ಅಂದ್ರೆ ಆಹಾರವನ್ನು ಸಂಪೂರ್ಣವಾಗಿ ಡೈಜೆಸ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಮಿನಿಮಮ್ 6 ಗಂಟೆಗಳ ವ್ಯತ್ಯಾಸ ಇದೆ. ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು 2 ಹೊತ್ತಿನ ಆಹಾರ. ಈ ಅಬ್ನಾರ್ಮಲ್ ಏನು ಒಳಗೆ ದೇಹಕ್ಕೆ ತುಂಬಿರ್ತೀವಲ್ಲ, ಇದನ್ನೆಲ್ಲ ದೇಹದಿಂದ ಹೊರ ಕಳಿಸ್ಲಿಕ್ಕೆ ವಾರಕ್ಕೆ 1 ದಿನ ಉಪವಾಸ. ಹೇಗೆ? ಆ ಇಡೀ ದಿನ ಸಹಜ ಆಹಾರವನ್ನ ತಗೊಳ್ಳೋದು. ಉಪವಾಸ ಅಂತ ಹೇಳಿದ್ರೆ ಬರೀ ನೀರು ಕುಡಿದೆ, ಮಂಡಕ್ಕಿ ತಿಂದೆ, ಉಪ್ಪಿಟ್ಟು ತಿಂದೆ, ರೈಸ್ ಬಿಟ್ಟೆ ಅಲ್ಲ. ಕಂಪ್ಲೀಟ್ ಆಗೋವತ್ತು ಫ್ರೂಟ್ಸ್ ವೆಜಿಟೇಬಲ್ಸ್ ಅನ್ನೇ ತಗೊಳ್ತಕ್ಕಂಥದ್ದು. ಶುಗರ್ ಇದೆ, ಓನ್ಲಿ ತರಕಾರಿಗಳನ್ನ, ಮೊಳಕೆ ಕಾಳುಗಳನ್ನ, ಅಂದ್ರೆ ಯಾವುದನ್ನು ಗ್ಯಾಸ್ ಹಚ್ಚಿ ಮಾಡದೇ ಇರುವಂತಹ ಆಹಾರವನ್ನ ತಗೊಂಡ್ರು ಕೂಡ ಅದು ನಿಮಗೆ ಆ ದಿನದ ಉಪವಾಸಕ್ಕೆ ಸಮ ಆಗುತ್ತೆ. ದೇಹದಿಂದ ಎಲ್ಲ ಕಶ್ಮಲಗಳು ದೇಹದಿಂದ ಹೊರ ಹೋಗ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. 5 ಪ್ರಿನ್ಸಿಪಲ್ ಅನ್ನ ಇವತ್ತಿನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಈ 5 ಪ್ರಿನ್ಸಿಪಲ್ ನಮಗೆ ಬಹಳಷ್ಟು ರೀತಿಯ ಕ್ರೋನಿಕ್ ಡಿಸಾರ್ಡರ್ಸ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಎಲ್ಲ ಹೇಳ್ತೀವಿ ನಾವು. ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಂಡು ಏನ್ ಬದಲಾಯಿಸ್ಕೊಂಡು ಗೊತ್ತಿಲ್ಲ. ನಾನು ಜೀವನ ಪದ್ಧತಿ ಭಾರಿ ಬದಲಾಯಿಸ್ಕೊಂಡಿದ್ದೀನಿ ಸರ್. ಏನೇನು ಬದಲಾಯಿಸಿದೀಯಪ್ಪ? ಯಾರೆಲ್ಲ ಮಾಡಿದ್ದೀನಿ ಸರ್, ಅದು ಎಲ್ಲಿ ಹೇಳಕ್ಕಾಗುತ್ತೆ, ಕಷ್ಟ. ಈ 5 ಮಾಡ್ಕೊಳ್ಳಿ, ನಿಮ್ಮ ಜೀವನ ಶೈಲಿ ನಿಜವಾಗ್ಲೂ ಬದಲಾಗುತ್ತೆ. ಒಂದು, ದಿನಕ್ಕೆ 2 ರಿಂದ 3 ಮಿನಿಮಮ್ 3 ಲೀಟರ್ ಅಷ್ಟು ನೀರನ್ನು ಕುಡಿತಕ್ಕಂಥದ್ದು. 2ನೇದು, ದಿನಕ್ಕೆ 2 ಹೊತ್ತಿನ ಆಹಾರವನ್ನು ತಗೊಳ್ತಕ್ಕಂಥದ್ದು. ಅರ್ಲಿ ಡಿನ್ನರ್ ಅನ್ನು ಮಾಡೋದು. 3ನೇದು, ದಿನಕ್ಕೆ 1 ಗಂಟೆ ಯೋಗಾಭ್ಯಾಸ, 1 ಗಂಟೆಯ ಪ್ರಾರ್ಥನೆ, ವಾರಕ್ಕೆ 1 ದಿನ ಉಪವಾಸವನ್ನ ಮಾಡ್ತಕ್ಕಂತಹ ಪ್ರಕ್ರಿಯೆಯನ್ನ ಇವತ್ತಿಂದ ಅಳವಡಿಸಿಕೊಳ್ಳ್ರಿ. ಈ ಪಂಚಸೂತ್ರಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಿಮ್ದು ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಯಾಕಂದ್ರೆ ನಾನು ಎಲ್ಲದನ್ನು ಎಲಾಬ್ರೇಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಹೊತ್ತಿನ ಊಟ ಅಂದ್ರೆ ಆಮೇಲೆ ಬ್ರೇಕ್ಫಾಸ್ಟ್, ಲಂಚು ಮತ್ತೆ ಸಂಜೆ ಊಟನೂ ಬೇಗ ಅಂತ ಹೇಳ್ತಾರೆ. 2 ಹೊತ್ತಿನ ಊಟ ಅಂದ್ರೆ ನೀವು ಹೆಂಗದು ಅಂತ 6 ಗಂಟೆ ಗ್ಯಾಪ್ ಅಂತ ಹೇಳಿದ್ರಿ. ನೀವೇನ್ ಮಾಡ್ಬೇಕು, ಲಂಚ್ ಮತ್ತೆ ಬ್ರೇಕ್ಫಾಸ್ಟ್ ಅನ್ನ ಒಂದೇ ಮಾಡ್ಕೊಳ್ಳೋದು. 11-11:30 ಬ್ರಂಚ್ ಅಂತ, ಬ್ರೇಕ್ಫಾಸ್ಟ್ ವಿತ್ ಲಂಚ್. 11-11:30 ಒಂದು ಊಟ, ಸಾಯಂಕಾಲ 6:00 ಇನ್ನೊಂದು ಊಟ. ದಿ ಬೆಸ್ಟ್ ಫುಡ್. ಇಲ್ಲ ಸರ್ ಆಗಲ್ಲ, ನನಗೆ ಕಷ್ಟ ಆಗುತ್ತೆ. ಬೆಳಗ್ಗೆ 7 ಗಂಟೆ ಒಂದು ಜ್ಯೂಸ್ ತಗೊಳ್ಳಿ. 9-9:30 ರಾಗಿ ಗಂಜಿ ಅಥವಾ ಸಿರಿಧಾನ್ಯದ ಗಂಜಿ, ಈ ತರದ ಯಾವ್ದಾದ್ರು ಲಿಕ್ವಿಡ್ ಅನ್ನ ತಗೊಳ್ಳಿ. 11 ಗಂಟೆಗೆ ಒಂದು ಹಣ್ಣು ತರಕಾರಿನೂ ತಗೊಳ್ಳಿ. ಯಾವ ಫುಡ್ ಆಗಿ ಕನ್ಸಿಡರ್ ಆಗೋದಿಲ್ಲ. 1 ಗಂಟೆಗೆ ಊಟ ಮಾಡಿ, ಮತ್ತೆ 6-6:30 ಊಟ ಮಾಡಿ. 4 ಗಂಟೆಗೆ ಬೇಕಾದ್ರೆ ಒಂದು ಸ್ನಾಕ್ಸ್ ಏನಾದ್ರು ತಗೊಳ್ಬಹುದು. 2 ಘನ ಆಹಾರಗಳು, ಉಳಿದಿರೋ ಎಷ್ಟಾದ್ರೂ ದ್ರವಾಹಾರಗಳನ್ನ ನೀವು ತಗೊಳ್ಬಹುದು. 6 hours ಗ್ಯಾಪ್ ಅಂತ ಹೇಳಿದ್ರಿ,
ಸಂಜೆ 7 ಗಂಟೆಗೆ ಊಟ ಮುಗಿಸ್ಬಿಡಿ ಅಂತ ಹೇಳ್ತೀವಿ. ಬಟ್ ಬೆಳಿಗ್ಗೆ ತಿಂಡಿ ತಿನ್ನುವಂಥದ್ದು 4 ದಿನ 9 ಗಂಟೆ ಮೇಲೆ ಇರುತ್ತೆ. ಆಗ 12ಗಿಂತ 14 ಗಂಟೆಗಿಂತ ಜಾಸ್ತಿ ಆಗುತ್ತೆ ಸಮಯ. ಅದಕ್ಕೆ ಸರಿ ನಾನು ಸಾಯಂಕಾಲ 7 ಗಂಟೆಗೆ ನಾನು ಊಟ ಮುಗಿಸ್ಲಿಕ್ಕೆ ಹೇಳಿದೆ. ಮಾರನೇ ದಿನ 7 ಗಂಟೆವರೆಗೂ ನೀವು ಏನು ತಗೊಳ್ಳೋದಿಲ್ಲ. ಅಂದ್ರೆ 12 ಗಂಟೆಯ ಗ್ಯಾಪ್ ಬಂತು. ದೇಹ ಏನ್ ಮಾಡುತ್ತೆ ಈ ಟೈಮಲ್ಲಿ? ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ. 2014ರಲ್ಲಿ ನೊಬೆಲ್ ಪ್ರಶಸ್ತಿ ಬಂತು. ಯಾವುದಕ್ಕೆ? ಇದೇ ಉಪವಾಸ ಪ್ರಕ್ರಿಯೆಗೆ. ಯಾಕೆ? ನಮ್ಮ ದೇಹ ಈ 12 ಗಂಟೆಯ ಉಪವಾಸದ ಸಮಯದಲ್ಲಿ ದೇಹದಲ್ಲಿ ಬೆಳೀತಕ್ಕಂತಹ ಅನವಶ್ಯಕವಾದ ಜೀವಕೋಶಗಳು, ಕ್ಯಾನ್ಸರ್ ಅನ್ನ ತರತಕ್ಕಂತಹ ಜೀವಕೋಶಗಳನ್ನ ತಿಂದು ಸಾಯಿಸ್ಬಿಡುತ್ತೆ. ದೇಹದ ಒಳಗೆ ಏನು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಅಂತ ಕರಿತಿದೆಯೋ ಇದೆಲ್ಲದನ್ನು ಕಂಪ್ಲೀಟ್ ಆಗಿ ಜೀರ್ಣ ಮಾಡಿಕೊಳ್ಳುತ್ತೆ. ದೇಹವನ್ನ ಶುದ್ಧೀಕರಣ ಮಾಡಲಿಕ್ಕೆ ನಾನು ಕೊಡ್ತಕ್ಕಂತಹ ಸಮಯ ಯಾವ್ದಾದ್ರೂ ಇದ್ರೆ ಅದು ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯ ರಿಲ್ಯಾಕ್ಸೇಷನ್ ಪೀರಿಯಡ್ ಮಾತ್ರ. ಈ 12 ಗಂಟೆ ದೇಹ ಶುಭ್ರಗೊಳ್ಳುತ್ತೆ. ದೇಹ ಕ್ಲೀನ್ ಮಾಡ್ಕೊಳ್ರಿ. ಇಲ್ಲಿ ಆಗಿದ್ರೆ ನೀವು ಡೆಟಾಲ್ ಹಾಕಿದ್ರಿ, ಫಿನಾಯ್ಲ್ ಹಾಕಿದ್ರಿ, ಕಸ ಹೊಡೆದ್ರಿ, ಬಾಳೆಹಣ್ಣು ಇದ್ದಾಗ ದೇಹದ ಒಳಗೆ ಒಂದು ಕ್ಲೀನ್ ಆಗ್ಲಿಕ್ಕೆ ನೀವು ಕೊಡ್ತಕ್ಕಂಥ ಟೈಮ್ ಈ 12 ಅವರ್ಸ್. ಇದನ್ನೇ ನಾವು ಫಾಸ್ಟಿಂಗ್ ಅಂತ ಕರೆಯೋದು. ಪ್ರತಿದಿನ ನಾನು ಮಾಡತಕ್ಕಂಥ ಉಪವಾಸ ಪ್ರಕ್ರಿಯೆ. ಹಾಗಾಗಿ ಯಾವಾಗ ದೇಹ ಕ್ಲೀನ್ ಆಗುತ್ತೋ ಡಾಕ್ಟರ್ನ ಅವಶ್ಯಕತೆ ಬೀಳೋದಿಲ್ಲ. 3 ಇಂಪಾರ್ಟೆಂಟ್ ಡಿಸಾರ್ಡರ್ಸ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಇದರಿಂದನೇ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳಿದೆ ನಾನು. ಈ 3 ಸರಿಯಾಗೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದಾನೆ. ಹಾಗಾಗಿ ಈ 12 ಅವರ್ಸ್ ವಿಂಡೋ ಅನ್ನ ನೀವು ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದು. ಆಗದೇ ಇಲ್ಲ ಅಟ್ಲೀಸ್ಟ್ 6 to 8 ಅವರ್ಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಂಡೋ ಅನ್ನ ನೀವು ಫಾಲೋ ಮಾಡಲೇಬೇಕು. ಓಕೆ ಸರ್, ಮಕ್ಕಳಿಗೆ ಟೈಮಿಂಗ್ ಸರಿಯಾಗಿ ನಾವು ನಮ್ಗೇನೆ ಹೇಳ್ತಾರೆ. ಮಕ್ಕಳಿಗೆ ನೀವೇನ್ ಮಾಡ್ತೀರಿ? ಪ್ರೋಟೀನ್ ಚೆನ್ನಾಗಿರೋದನ್ನ ಕೊಡ್ರಿ. ನೆನೆ ಹಾಕಿದ ಕಾಳುಗಳನ್ನ, ಗೋಡಂಬಿ, ದ್ರಾಕ್ಷಿ, ಮತ್ತೆ ಪಿಸ್ತಾ, ವಾಲ್ನಟ್ಸ್, ಇವನ್ನೆಲ್ಲ ಪ್ರೋಟೀನ್ ಚೆನ್ನಾಗಿ ಕೊಡ್ರಿ. ಬೆಳವಣಿಗೆಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. 2 ಮಿನಿಮಮ್ ಊಟವನ್ನ ಕೊಡ್ರಿ. 2 ಊಟದ ಜೊತೆಗೆ ಉಳಿದಿದ್ದನ್ನ ಆಡ್ ಮಾಡ್ಕೊಳ್ಳಿ. ಹಸಿರು ತರಕಾರಿ ಸಲಾಡನ್ನ ಕಟ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಇತ್ತೀಚೆಗೆ ಪೆಸ್ಟಿಸೈಡ್ಸ್ ಹೊಡಿತಿರೋದ್ರಿಂದ ಅದನ್ನ ಹ್ಯಾಕ್ ಕ್ಲೀನ್ ಮಾಡಿ ತಿನ್ಬೇಕು ಅಂತ ನಾನು ಹೇಳ್ಬೇಕಿತ್ತು ಸರ್, ನೀವು ಕೇಳಿದ್ರಿ. ಅಲ್ಲ ರೀ, ಬರೀ ಹಣ್ಣು ತಿನ್ರಿ, ತರಕಾರಿ ತಿನ್ರಿ ಅಂತೀರಿ. ಔಷಧಿ ನಮ್ಮ ಮುಂದೆನೆ ಹೀಗಾಗಿ ಎತ್ತಿ ಸೊಪ್ಪಾಗೆ ಗ್ರೀನ್ ಆಗಿ ಕೊಡ್ತಾರೆ. ಹೆಂಗ್ರೀ ತಿನ್ನೋದು? ಅಲ್ಲ ಸರ್, ಯಾವ್ದು ಪೊಲ್ಯೂಷನ್ ಆಗಿಲ್ಲ. ನಾವು ಎಷ್ಟು ಪ್ರಜ್ಞಾವಂತರಾಗಿರುತ್ತೇನೋ. ಇವತ್ತಿನ ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಿಲ್ಲ ಇವರು, ಬಟ್ ಇಲ್ಲಿ ಪೂರ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಇರೋದು ನೀರ್ನ. ಮನೆಯಿಂದ ನೀರು ಒಯ್ಯಲ್ಲ ನಾವು. ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ ಹೋಗ್ತೀನಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನೀರು ಬೇಕು ನನಗೆ. ಏನ್ ಮಾಡ್ಬೇಕು? ನಾನು ಬ್ರ್ಯಾಂಡ್ ತಗೊಳ್ತೀನಿ. ಬಿಸ್ಲೇರಿ, ಕಿಲ್ಲೆ, ಸೆಲೆಕ್ಟಿವ್ಲಿ. ನೀರಿನ ಒಳಗೆ ಮೈಕ್ರೋ ಪ್ಲಾಸ್ಟಿಕ್ ರಿಲೀಸ್ ಆಗುತ್ತೆ. ಪ್ಲಾಸ್ಟಿಕ್ ಅನ್ನ ಡೈರೆಕ್ಟ್ ಆಗಿ ಒಳಗೆ ಹಾಕ್ತೀವಿ. ಒಳ್ಳೆ ವಿದ್ಯಾವಂತ ನಾನು. ಈಗ ನನಗೆ ತಗೊಂಡಿದ್ದೀನಿ. ಈಗ ನಾನು ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು. ಮತ್ತೆ ನೀರು ಕುಡಿಬೇಕಾ? ನಾನು ಕುಡಿಬೇಕಾ ಇಲ್ವಾ? ಏನ್ ಮಾಡ್ಬೇಕು? ನಾನು ಹೊರಗೆ ಹೋಗಿ ನೀರು ಫ್ರೀ. ಮತ್ತೆ ಆ ನೀರಿಗೆ ಚಾರ್ಜ್ ಮಾಡಕ್ ಬರಲ್ಲ ರೀ. ಆ ಬಾಟ್ಲಿ ಚಾರ್ಜ್ 8 ರಿಂದ 10 ರೂಪಾಯಿ. ನೀರು ಫ್ರೀ. ಗೊತ್ತಾ ನಿಮಗಿದು? ನೀರಿಗೆ ಚಾರ್ಜ್ ಮಾಡೋ ಹಂಗಿಲ್ಲ ಇಡೀ ಇಂಡಿಯಾದಲ್ಲಿ. ಬಾಟ್ಲಿ ಚಾರ್ಜ್ ಮಾಡ್ತಾರೆ. ಇದು 10 ರೂಪಾಯಿ ಬಾಟ್ಲಿ, ನೀರು ಫ್ರೀ ಅಂತ ಕೊಡ್ತಾರೆ. ಡೈರೆಕ್ಟ್ ನೀರು. ಮತ್ತೆ ಹೋಟ್ಲಿಗೆ ಹೋಗ್ತೀರಿ ನೀವೆಲ್ಲ, ಅಲ್ಲಿ ಕುತ್ಕೊಂಡಾಗ ನೀರು ಹೋಗ್ತೀರಿ. ಅವ್ ನೀರು ತಂದು ಇಡ್ತಿದ್ದ ಮೊದ್ಲು. ಈಗಿಲ್ಲ. ಏನ್ ಹೆಂಗ್ ಕಾಣಿಸ್ತೀನಿ ನಾನು ನಿಮಗೆ? ತಗೊಂಬಲ್ಲಿ ಮಿನರಲ್ ವಾಟರ್ ಚೆನ್ನಾಗಿದೀನಿ, ಹಾಳಾಗಬೇಕು, ಬೇಗ ತಗೊಂಡ ಅಂತ ದುಡ್ಡು ಕೊಟ್ಟು ಡಾಕ್ಟರ್ದ ಅಡ್ರೆಸ್ ತಗೊಳ್ಳೋದು ಅಲ್ವಾ? ಈ ಲೆವೆಲಿಗೆ ನಾವು ಹೇಳಿದ್ವಿ. ಅಂದ್ರೆ ನೀರಿಂದ ಹಿಡಿದು, ಗಾಳಿಯಿಂದ ಹಿಡಿದು, ನೀವು ತಗೊಳ್ಳೋ ಆಹಾರ. ನೀವು ರೈಸ್ ಎಲ್ಲ ತಿಂತೀರಿ, ನಾವೆಲ್ಲ ಹೇಳ್ತೀವಿ ರೈಸು, ಗೋಧಿ ಬಾರಿ ಕೆಟ್ಟದು ಅಂತ. ಅದ್ರ ಜೀನೇ ಚೇಂಜ್ ಮಾಡಿದ್ದಾರೆ. ರಾಸಾಯನಿಕದ ಮಟ್ಟಕ್ಕೆ ನಾವು ಮಾತಾಡೋದಾದ್ರೆ ಜೀನೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಏನಂತಂದ್ರೆ, ನೀವು ಮೊದಲು ನಿಮ್ಮಲ್ಲಿ ಕೃಷಿಕರು ಇರ್ತೀರಿ. ನೀವು ಬೆಳೆದಿದ್ದಲ್ಲಿ ಕಾಲು ಭಾಗ ನಿಮ್ಮ ಮನೆ ಇಟ್ಕೊಂತಿದ್ರಿ. ಕರೆಕ್ಟಾ ಸರ್? ಹೇಳೋದು ಕಾಲು ಭಾಗ ನಿಮ್ಮ ಮನೇಲಿ ಇಟ್ಕೊಂಡಿದ್ರಿ. ಯಾಕಿದು ಅಂತ ಕೇಳಿದ್ರೆ, ಮುಂದಿನ ಸರಿ ಬೆಳೆಗೆ ಬೇಕು ಸರ್ ಅಂತಿದ್ರಿ. ಕರೆಕ್ಟ್ ಹೌದಲ್ಲ? ಯಾರು ಇಟ್ಕೊಂಡಿದ್ರಿ? ಈಗ ಎಲ್ಲ ಹೋಗಿ ಪರ್ಚೇಸ್ ಮಾಡಿ ತಗೊಂಡ್ಬಂದು ಹಾಕ್ಬೇಕು. ಬೆಳೆದ್ರಿ, ಅದನ್ನ ಮತ್ತೊಂದು ಭೂಮಿಗೆ ಹಾಕಿ ಬರುತ್ತದು. ಯಾಕೆ? ಮಾಡಿಫೈಡ್ ಜೀನ್. ನಿಮ್ಮ ಜೀನಲ್ಲೇ ಬದಲಾವಣೆ ಆಗಿದೆ. ಅದರಿಂದ ನಿಮ್ಗೆ ಏನೂ ಸತ್ವ ದೇಹಕ್ಕೆ ಸಿಗೋದಿಲ್ಲ. ಬಹಳ ಜನ ಹೇಳ್ತಾರೆ, ಸರ್ ನಾನ್ ವೆಜ್ ಭಾರಿ ಒಳ್ಳೇದ ತಿಂದ್ರೆ ಒಳ್ಳೇದ. ಆ ಕೋಳಿ 3 ತಿಂಗಳಿಗೆ ದೊಡ್ಡದಾಗಬೇಕು. 30 ದಿನದೊಳಗೆ ಅಲ್ಲೇ 40 ರಿಂದ 50 ಮೊಟ್ಟೆ ಕೊಡ್ಲಿಕ್ಕೆ ಶುರು ಮಾಡಿರ್ತದೆ.
ಅದಕ್ಕೆಲ್ಲ ಹಾರ್ಮೋನ್ ಇಂಜೆಕ್ಟೆಡ್ ಮಾಡಿದೆ. ಒಂದು ಆಹಾರ ನಿಮಗೆ ಕರೆಕ್ಟ್ ಆಗಿ ಸಿಗ್ತಾ ಇದೆ ಇಲ್ಲ. ತರಕಾರಿಗಳಲ್ಲೂ ಪೆಸ್ಟಿಸೈಡ್ಸ್ ಇದೆ, ಬಟ್ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಿಮ್ಮ ಲಿವರ್ ಇದೆ. ಆ ಪೆಸ್ಟಿಸೈಡ್ ಅನ್ನ ನಿಮ್ಮ ಲಿವರ್ ಬಹಳ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಕ್ಲೀನಿಂಗಿಗೆ ನಿಮಗೆ ಟೈಮ್ ಬೇಕು. ಆ ಟೈಮ್ ಅನ್ನೇ ನಾನು ಸಾಯಂಕಾಲದಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಕೊಡ್ತಾ ಇದ್ದೀನಿ. ಕೆಮಿಕಲ್ ಇದ್ದರೂ ಸಮಸ್ಯೆ ಇಲ್ಲ. ನೀವು ಸಹಜ ಕೃಷಿಗೆ ತಿರುಗಿ ನಿಮ್ಮ ಟೆರೆಸ್ ಮೇಲೆ ಏನಾದರೂ ಬೆಳೆಸಿ ನೀವು ತಿಂದರೆ ರಿಯಲಿ ವೆರಿ ವೆರಿ ಹ್ಯಾಪಿ. ಮಾಡಿ ಅಂಥದನ್ನೇ ಆಹಾರ, ನೈಸರ್ಗಿಕವಾಗಿ ಬೆಳೆದ ಆಹಾರವನ್ನು ತಗೊಳ್ಳಿ. ಸಿರಿಧಾನ್ಯಗಳನ್ನು ಜಾಸ್ತಿ ಬಳಸಿ. ಯಾವುದಕ್ಕೆ ಕೆಮಿಕಲ್ ಜಾಸ್ತಿ ಬೇಡವೋ ಆಹಾರವನ್ನು ಹೆಚ್ಚಾಗಿ ತಗೊಳ್ಳಿ. ಸಾಧ್ಯನೇ ಆಗಲ್ಲ ನಾನು ಮಂಡ್ಯದಲ್ಲಿ ಇಟ್ಕೊಂಡು ನಾನು ನೈಸರ್ಗಿಕವಾದ ಆಹಾರ ಇಡೀ ಕರ್ನಾಟಕ ನನ್ನಿಂದ ಸುತ್ತಕ್ಕಾಗಲ್ಲ, ಇರದೇ ತಿನ್ನಬೇಕು. ಏನು ಹೆದರಬೇಡ್ರಿ, ಚೆನ್ನಾಗಿ ತಗೊಳ್ರಿ, ನೀರು ಜಾಸ್ತಿ ಕುಡೀರಿ, ಬಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ರಿ. ಕ್ಲೀನಿಂಗ್ ಅಂದ್ರೆ ಇಲ್ಲಿ ನಿಮ್ಮ ಆಕ್ಷನ್ ಬರೋದೇ ಲಿವರ್. ನೀವು ದಿನಾ ಮೆಡಿಸಿನ್ ಹಾಕ್ತಾನೆ ಇರ್ರಿ, ಒಳಗೆ ರಾಸಾಯನಿಕ ದಿನಾ ಒಳಗೆ ಹೋಗ್ತಾನೆ ಇದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ನಿಮ್ಮ ಲಿವರ್ ಅಂತಕ್ಕಂಥ ಒಂದು ಆರ್ಗನ್ ಇದೆ. ಅದಕ್ಕೆ 6 ರಿಂದ 8 ಗಂಟೆ ನೀವು ಟೈಮ್ ಕೊಟ್ರೆ ಈ ಕೆಮಿಕಲ್ಗಳನ್ನೆಲ್ಲ ಅದು ಹೊರಗಾಗ್ತದೆ. ಕೆಮಿಕಲ್ ಇದೆ ಅನ್ನೋ ಒಂದು ಕಾರಣಕ್ಕೆ ಹಣ್ಣು ತರಕಾರಿಗಳನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಡ್ರಿ, ತಗೊಳ್ಳಿ. ಓಕೆನಾ? ಕೊನೆಯದು ಉಳಿದವು ಮತ್ತೆ ಗಿರಿರಾಜು ಸರ್ ಮಧ್ಯಾಹ್ನದ ಆರೋಗ್ಯ ಸಂವಾದದಲ್ಲಿ ನಿಮ್ಮ ಜೊತೆಗೆ ಹೇಳ್ತಾರೆ. ಸರ್, ಒಂದು 2 years ಇಂದ ನಾನು ಬೆಳಿಗ್ಗೆ 9 ರಿಂದ 10 ಮತ್ತು 4 ರಿಂದ 5 ಎರಡೇ ಊಟ ಮಾಡೋದು. ವಾರಕ್ಕೊಂದ್ಸಾರಿ 1 ಇಲ್ಲೇ ಮಾಡ್ತೀನಿ, 1 ಇಲ್ಲೇ ಮಾಡ್ಕೊಳ್ತೇನೆ. ಮತ್ತು ತಿಂಗಳಿಗೊಂದ್ಸಾರಿ 72 hours ಹೊರಗೆ ಡಯಟ್ ಮಾಡಿದೆ, 72 hours. ಒಂದು ತೊಂದರೆ ಆಗದೆ ಆರೋಗ್ಯ ಏನಾಗೋದ್ರಿಂದ ಕಂಟಿನ್ಯೂ ಮಾಡಿ, ಏನು ತೊಂದರೆ ಆಗೋದಿಲ್ಲ. ಕಂಟಿನ್ಯೂ ಮಾಡಿ. ಬಟ್ ಎಲ್ಲರೂ ಇದನ್ನು ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಕಂಪಲ್ಸರಿ 7 ಗಂಟೆ ಒಳಗೆ ಊಟ ಮಾಡಿ. ಸಾಧ್ಯ ಆಗಲಿಲ್ಲ 7 ಗಂಟೆ ಮೇಲೇನೂ ನೀವು ತಿನ್ನಲೇಬೇಕು. ಸರ್ ನಾನು ಮನೆಗೆ ಬರೋದು 9 ಗಂಟೆಗೆ, ಸರ್ ನಾನು 7 ಗಂಟೆಗೆ ಊಟ ಮಾಡೋದು. ಅಲ್ಲಿಂದ ಹೆಚ್ಚಿನದಾದಂತಹ ರಸಾಹಾರಗಳು ಅಥವಾ ತರಕಾರಿ ಹಣ್ಣುಗಳನ್ನು ತಗೊಳ್ಳುವಂತ ವ್ಯವಸ್ಥೆ ಮಾಡ್ಕೊಳ್ಳಿ. ಬೇಯಿಸಿದ ಆಹಾರನೇ ತಗೋಬೇಕು. 6 ಗಂಟೆ ಅಥವಾ 7 ಗಂಟೆ ಒಳಗೆ ತಗೋಬೇಕು. ಹಸಿ ಆಹಾರ 7 ಗಂಟೆ ಮೇಲೆ ನೀವು ತಗೊಂಡ್ರೂ ಕೂಡ ನಡೀತದೆ, ಏನೂ ತೊಂದರೆ ಆಗಲಿಕ್ಕಿಲ್ಲ. ಸಭೆಗೆ ಲವಲವಿಕೆಯ ಸಂಚಲನವನ್ನು ಉಂಟು ಮಾಡಿ ಆಹಾರ ಮತ್ತು ಆಯಸ್ಸು ಇವುಗಳ ನಡುವಿನ ಸಂಬಂಧವನ್ನು ವಿವರಿಸಿ ನಮ್ಮ ದೇಹದ ವಿವಿಧ ಅಂಗಗಳು, ಅವುಗಳ ಕಾರ್ಯ ಮತ್ತು ಕುಡಿಯುವ ನೀರಿನ ಮಹತ್ವವನ್ನು ತಿಳಿಸಿಕೊಟ್ಟು ಸಹಜ ಆರೋಗ್ಯ ಮಾರ್ಗದರ್ಶನದ ವಿಶ್ಲೇಷಣೆಯಲ್ಲಿ ಹಾಸ್ಯ ಮಿಶ್ರಿತವಾಗಿ ಬಹಳ ಉತ್ತಮವಾದಂಥ ಪ್ರಭಾವಶಾಲಿಯಾದಂಥ ಉದ್ಘಾಟನಾ ನುಡಿಗಳನ್ನು ನೀಡಿದಂಥ ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಗಂಗಾಧರ ವರ್ಮಾ BR ಅವರಿಗೆ ನಿಮ್ಮ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನು. ಡಾಕ್ಟರ್ ರಮೇಶ್ ಅವರ 2 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಮನವಿ.